ಕತ್ತಲೆಯಿಂದ ಬೆಳಕಿನೆಡೆಗೆ ನಾವೆಲ್ಲ ಸಾಗೋಣ. ಆ ಮೂಲಕ ಆರ್ಥಿಕ ಜ್ಯೋತಿಯನ್ನ ಸಮಾಜದಲ್ಲಿ ಬೆಳಗಿಸೋಣ ಅನ್ನುವಂತ ಮನದ ಪ್ರಾರ್ಥನೆಯ ಮುಖಾಂತರ ಎಸ್ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರು ಆಗಿರುವಂತಹ ಗೌರವಾನ್ವಿತ MN ರಾಜೇಂದ್ರ ಕುಮಾರ್ ಅವರ ಪ್ರಧಾನ ಭೂಮಿಕೆಯಲ್ಲಿ ಸೇರಿರುವಂತಹ ಎಲ್ಲ ನಿರ್ದೇಶಕರುಗಳ ಗಣ್ಯರ ಸಮ್ಮುಖದಲ್ಲಿ ಕಾರ್ಯಕ್ರಮ ಉದ್ಘಾಟನೆಗೊಳ್ತಾ ಇದೆ. ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ನಮ್ಮ ಎಲ್ಲ ನೆಚ್ಚಿಮೆಚ್ಚಿನ ಹಾಗೂ ಬ್ಯಾಂಕಿನ ಅಧ್ಯಕ್ಷರು ಹಾಗೂ ಸಹಕಾರ ರತ್ನರು ಹಾಗೂ ಹಲವಾರು ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರು, ನಮ್ಮ ಪ್ರೀತಿಯ ಅಧ್ಯಕ್ಷರು ಸಹಕಾರ ರತ್ನರು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಸರ್ ಅವರ ನಮಸ್ಕಾರಗಳು. ಮತ್ತು ವೈಸ್ ಪ್ರೆಸಿಡೆಂಟ್ ಸರ್ಗೆ ಹಾಗೂ ನಿರ್ದೇಶಕ ಸರ್ಗೆ ಹಾಗೂ DR ಸರ್ಗೆ, CEO ಸರ್ಗೆ, ಎಲ್ಲ ನಿರ್ದೇಶಕ ಸರ್ಗೆ, ಬಂದಿರೋ ಎಂಥ ಸಿಬ್ಬಂದಿಗಳಿಗೆ ನನ್ನ ನಮಸ್ಕಾರ. IMPS ಅಂತ ಹೇಳಿದ್ರೆ ಇಮ್ಮಿಡಿಯೇಟ್ ಪೇಮೆಂಟ್ ಸಿಸ್ಟಮ್ ಅಂತ. ಓಕೆ, ಈ ಪೇಮೆಂಟ್ ಸಿಸ್ಟಮ್ ಅಂತ ಹೇಳಿದ್ರೆ ನಮ್ಮ RTGS NEFT ಬಗ್ಗೆ ತಮಗೆಲ್ಲರಿಗೂ ಆಲ್ರೆಡಿ ಗೊತ್ತಿದೆ. ಓಕೆ, ಇದು ಶೆಡ್ಯೂಲ್ ವೈಸ್ ವರ್ಕ್ ಆಗ್ತದೆ. ಇಲ್ಲ ಲೈಕ್ ಏನಂದರೆ ಒಂದು ಅರ್ಧ ಗಂಟೆ. ಸೊ RBIನಲ್ಲಿ ಒಂದು ಶೆಡ್ಯೂಲ್ ಇರ್ತದೆ. ನಾವು ಟ್ರಾನ್ಸಾಕ್ಷನ್ ಇನಿಷಿಯೇಟಿವ್ ಮಾಡಿದ ಕೂಡಲೇ ಇಟ್ ವಿಲ್ ಟೇಕ್ ಸಮ್ ಟೈಮ್. ಓಕೆ, ವೆರಾಸ್ IMPS ಅಂದ ಕೂಡ ಏನಂತಂದರೆ ಇಮ್ಮಿಡಿಯೇಟ್ ಇನ್ಸ್ಟ್ಯಾಂಟ್ ಮನಿ ಸಿಸ್ಟಮ್ ಅಂತಲೂ ಹೇಳ್ತಾರೆ, ಇಮ್ಮಿಡಿಯೇಟ್ ಪೇಮೆಂಟ್ ಸಿಸ್ಟಮ್ ಅಂತಲೂ ಹೇಳ್ತಾರೆ. ಹೇಗಂತ ಹೇಳಿದ್ರೆ ಸಪೋಸ್ ಇದರಲ್ಲಿ ಪರ್ಸನ್ ಟು ಅಕೌಂಟ್ ಅಂತ ಡಿಫ್ರೆಂಟ್ ಕೈಂಡ್ ಆಫ್ ಟ್ರಾನ್ಸಾಕ್ಷನ್ಸ್ ಮಾಡ್ಬೋದು. ಪರ್ಸನ್ ಟು ಮರ್ಚೆಂಟ್ ಅಕೌಂಟ್, ಇಲ್ಲ ಪರ್ಸನ್ ಟು ಪರ್ಸನ್ ಅಂತ. ಓಕೆ, ಸೊ ಹೇಗಂತ ಹೇಳಿದ್ರೆ ಸಪೋಸ್ ತಾವೇನಾದರೂ ಒಂದು ಟ್ರಾನ್ಸಾಕ್ಷನ್ ಇನಿಷಿಯೇಟಿವ್ ಮಾಡಿದ್ರೆ ಇನ್ಸ್ಟ್ಯಾಂಟ್, ಸೊ ರಿಯಲ್ ಟೈಮಲ್ಲಿ ಟ್ರಾನ್ಸಾಕ್ಷನ್ ಸ್ಟಾರ್ಟ್ ಆಗ್ತದೆ. ಓಕೆ, ತಾವೆಲ್ಲರೂ ಸಪೋಸ್ ಒಂದು ಲಿಮಿಟೇಷನ್ ಒಂದು 10,000 rupees ಆರ್ 1 lakh, 2 lakhs, 5 lakhs ಈ ಥರ ಡಿಫ್ರೆಂಟ್ ಮನಿ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ನಲ್ಲೇ ನಾವು ಆಪ್ಷನ್ ಕೊಟ್ಟಿದ್ದೀವಿ. ಓಕೆ, ಒಂದು ಅಪ್ಲಿಕೇಶನ್ SCDC ಬ್ಯಾಂಕ್ ಆ್ಯಪ್ ಅಂತ ಇದೆ. ಈ ಆ್ಯಪ್ ಮುಖಾಂತರ ನಾವು ಟ್ರಾನ್ಸ್ಫರ್ ಮಾಡ್ಬೋದು. ಓಕೆ, ಅದು NACH ಇರ್ಬೋದು, CTS ಇರ್ಬೋದು, ಚೆಕ್ ಟ್ರಾನ್ಸಾಕ್ಷನ್ ಸಿಸ್ಟಮ್. ಓಕೆ, ಕಂಟಿನ್ಯೂಸ್ ಕ್ಲಿಯರಿಂಗ್, SMS ಬ್ಯಾಂಕಿಂಗು, ಮೊಬೈಲ್ ಬ್ಯಾಂಕಿಂಗು, ಇಂಟರ್ನೆಟ್ ಬ್ಯಾಂಕಿಂಗ್, UPI, IMPS, RTGS, NEFT, ಹಲವಾರು ಡಿಜಿಟಲೈಸೇಷನ್ ಫುಲ್ ಫ್ಲೆಡ್ಜೆಡ್ ಬ್ಯಾಂಕ್. ಓಕೆ, ಇದನ್ನೆಲ್ಲ ನಾವೇನಂತ ಹೇಳಿದ್ರೆ ಕಸ್ಟಮರ್ವರೆಗೂ ರೀಚ್ ಆಗಬೇಕು. ಓಕೆ, ಇನ್ಮೇಲೆ ನಮ್ಮ ಸಿಬ್ಬಂದಿ ಹೇಗೆ ಅಂತ ಹೇಳಿದ್ರೆ ಅದು ಒಂದು ಪ್ರಾವಿಷನ್ ಸ್ಟೋರ್ ಇರ್ಬೋದು, ಪೆಟ್ರೋಲ್ ಬಂಕ್ ಇರ್ಬೋದು, ಬ್ಯಾಂಕ್ಸ್ ಇರ್ಬೋದು, ಅಂದರೆ ರಿಕ್ಷಾಗಳಿರ್ಬೋದು, ಟ್ಯಾಕ್ಸಿಗಳಿರ್ಬೋದು, ಹಳ್ಳಿನಲ್ಲಿ ಮೂಲೆಯಲ್ಲಿ ನಾವು ಇದನ್ನು ಮಾರ್ಕೆಟ್ ಮಾಡಬೇಕಾಗ್ತದೆ. ಸೊ ಮಾರ್ಕೆಟ್ ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಸೊ ಇವಾಗ ಏನಾಗಿದೆ ಅಂದರೆ ಎಲ್ಲರೂ ತುಂಬ ಜನ ದುಡ್ಡು ಫಿಸಿಕಲ್ ಕ್ಯಾಶ್ ಹಿಡ್ಕೊಳ್ಳೋದಕ್ಕೆ ಸ್ವಲ್ಪ ತುಂಬ ಇದು ಮಾಡ್ತಾರೆ. ಪ್ರತಿಯೊಂದು ಬ್ಯಾಂಕಿಗೆ ಬಂದು ಬ್ಯಾಂಕಲ್ಲಿ ಇಟ್ಕೊಂಡ್ರೆ ಏನಾಗ್ತಂದ್ರೆ ಒಂದು ಸೆಕ್ಯೂರ್ಡ್ ಆ್ಯಂಡ್ ಸೇಫ್ಟಿ ಇರ್ತದೆ. ಓಕೆ, ಸೊ ಪ್ರತಿಯೊಬ್ಬರು ಇದರಿಂದ ಏನಾಗ್ತಂದರೆ ಪ್ರತಿಯೊಬ್ಬರು ಬ್ಯಾಂಕಲ್ಲಿ ಸೇವಿಂಗ್ ಇಟ್ಕೊಳ್ಳೋದ ಕಾರಣ ಇನ್ಸ್ಟ್ಯಾಂಟ್ ಅವ್ರಿಗೆ ಎನಿ ಟೈಮು ಸೊ ಟ್ರಾನ್ಸ್ಫರ್ ಮಾಡ್ಬೋದು ಏನಾದ್ರೂ. ಸೊ ಇದರಿಂದ ಏನಾಗ್ತಂದರೆ ಬ್ಯಾಂಕಿಂಗ್ನ ಮಹತ್ವ ಕೊಟ್ಟಂಗೆ ಆಗ್ತದೆ, ಮತ್ತು ಲೋ ಕಾಸ್ಟ್ ಡೆಪಾಸಿಟ್ಸ್ ಎಲ್ಲ ಇನ್ಕ್ರೀಸ್ ಮಾಡ್ದಂಗೆ ಆಗ್ತದೆ. ನನಗೆ ಒಂದು ದಿವಸದಲ್ಲಿ ಅಲ್ಲಿ ಎಷ್ಟು ಕಲೆಕ್ಷನ್ ಆಗ್ತದೆ ಅಂತ ಗೊತ್ತಾಗುತ್ತೆ. ಎಸ್ ಸರ್, ನೀವು ಡೈಲಿ ಪ್ರತಿಯೊಂದು ಅಕೌಂಟು ಅಲ್ಲಿಗೆ ಹೋದ್ರೆ ನಿಮಗೆ ಹೋದ್ರೆ ನಮ್ಗೆ ಅದು ಗೊತ್ತಾಗುದಿಲ್ಲ. ಒಂದು ನಾವು ಲೆಕ್ಕ ಮಾಡ್ಬೇಕಾದ್ರೆ ಈ ಲೆಕ್ಕ ಮಾಡ್ಬೇಕಾದ್ರೆ ನಮಗೆ ಟೋಟಲ್ ಇಷ್ಟು ಬಂದಿದೆ ಅಂತ ನಮ್ಗೆ ಗೊತ್ತಾಗೋದು. ಎಸ್ ಸರ್, ಈಗ ನಾನು ಒಂದು ವ್ಯಾಪಾರ ಮಾಡುವಾಗ ಒಂದು 25,000 ರೂಪಾಯಿ UPI ಇದರಲ್ಲಿ ಬಂತು. ನಮ್ಗೆ ಗೊತ್ತಾಗಬೇಕು ಸರ್, ನಮ್ಗೆ ಅಂಗಡಿ ಬಂದ್ ಮಾಡುವಾಗ ಈ ದಿವಸ ಇಷ್ಟು ವ್ಯಾಪಾರ ಇದರಲ್ಲಿ ಆಯ್ತು, ಉಳಿದ ಕ್ಯಾಶ್ ಇಷ್ಟು ಬಂದಿದ್ದು ನಮ್ಗೆ ಗೊತ್ತಾಗಬೇಕು ಅಂತ. ಇಲ್ಲ ಸರ್, ಖಂಡಿತ ನಾವು ಮಾಡಿದ್ದೀವಿ. ಅದಕ್ಕೊಂದು ಮೊಬೈಲ್ ಆ್ಯಪ್ ಡೆವಲಪ್ ಮಾಡಿದ್ದೀವಿ. ಓಕೆ, ಸೊ ಇದಕ್ಕೆ ತಾವು ಹೇಳ್ದಂಗೆ ಏನು ಗೊತ್ತು, ಇವತ್ತಿನ ದಿವಸ ಬೆಳಗ್ಗೆ 6 ಗಂಟೆಯಿಂದ ಮೇ ಬಿ ತಮ್ಮದೊಂದು ಜನರಲ್ ಸ್ಟೋರ್ ಅಂತ ಅನ್ಕೊಳ್ಳೋಣ, ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಟ್ರಾನ್ಸಾಕ್ಷನ್ ಆಗಿದೆ. ನಂದಕುಮಾರ್ 1000 ಟ್ರಾನ್ಸಾಕ್ಷನ್ಸ್ ಆಗಿದೆ, 10 ರೂಪಾಯಿ, 20 ರೂಪಾಯಿ, 100 ರೂಪಾಯಿ, 500 ರೂಪಾಯಿ ಅಂತ ಇದೆಲ್ಲ ಪ್ಲೇಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ನೀವೇನು ಪ್ರಯೋಜನ ಅಂತ. ಅದಕ್ಕೆ ನಾವೇನು ಮಾಡಿದೀವಿ ಅಂದರೆ ಬೇಸ್ಡ್ ಆನ್ ಯುವರ್ ಅಕೌಂಟ್ ನಂಬರ್ ನಿಮ್ಗೆ ಏನೇನು ಕ್ರೆಡಿಟ್ ಬಂದಿದೆ, ಏನೇನೋ ಡೆಬಿಟ್ ಬಂದಿದೆ, ಸಪ್ರೇಟ್ ಆಗಿ ಅಂದರೆ ಕನ್ಸಾಲ್ಟೇಟ್ ಅಮೌಂಟ್ ಒಂದು ಕೊಡ್ತಾ ಇದ್ದೀವಿ. ಓಕೆ, ಯಾಕೆಂದರೆ ಸೇಮ್ ಡೇ ಟ್ರಾನ್ಸಾಕ್ಷನ್ ಆಗ್ತಾ ಇದೆ, ಮಾರನೇ ದಿವಸ ಅಲ್ಲ, ಸೇಮ್ ಡೇ ಸಾಯಂಕಾಲ ನೀವು ಮೊಬೈಲ್ನಲ್ಲಿ ನೀವು ಲಿಸ್ಟ್ ತೊಗೋಬೋದು ಸರ್. ಅದಕ್ಕೆ ಈ QR ಕೋಡ್ ಕೊಡ್ತಾ ಇರೋದು ಅಂತ ಹೇಳಿದ್ರೆ ಇದು ಯುನಿಕ್. ಓಕೆ, ಯುನಿಕ್ ಅಂದರೆ ಒಂದೇ ನಿಮಗೆ ಮಾತ್ರ ಸೀಮಿತ. ಇದಕ್ಕೆ ಏನೇನು ಟ್ರಾನ್ಸಾಕ್ಷನ್ ಆಗಿದೆ ಇದನ್ನೊಂದು ಕನ್ಸಲ್ಟೇಟ್ ಪ್ಲಸ್ ಡೀಟೇಲ್ಡ್ ಎರಡು ಒಂದು ರಿಪೋರ್ಟ್ ಕೊಡ್ತಾ ಇದೀವಿ ಸರ್. ಎಸ್ ಸರ್, ಖಂಡಿತ. ಅಲ್ಲ, ಅದನ್ನ ನಾನು ಹೇಳ್ತೇನೆ. ಇವಾಗ ಏನಾಗಿದೆ ಅಂದ್ರೆ ಸರ್, ಬೇರೆ ಬೇರೆ ಕಡೆ ಏನು ಗೊತ್ತಾ T+1 ಅಂತ ಹೇಳ್ತಾರೆ ನೋಡಿ, ನಮ್ದು ರಿಯಲ್ ಟೈಮ್.
ಈ ಟ್ರಾನ್ಸಾಕ್ಷನ್ ಪ್ಲಸ್ 1 ಡೇ ಇಲ್ಲ ಅರ್ಧ ಡೇ ಅಂತ ಹೇಳ್ತಾರೆ. ಇದು ಆಗಲ್ಲ. ಈಗ ಯಾರಾದರೂ ನಿಮ್ಮ ಅಕೌಂಟ್ ಹೇಳಿದ್ರೆ ಬಂದಾಯಿತು, ನಿಮ್ಮ ಅಕೌಂಟ್ ಕ್ರಿಯೇಟ್ ಆಯಿತು. ಮತ್ತು ರಿಪೋರ್ಟು ನೀವು ಮಧ್ಯಾಹ್ನ ತಗೊಳ್ಳಿ, ಸಾಯಂಕಾಲ ತಗೊಳ್ಳಿ, ಆ ಮೂಮೆಂಟ್ಗೆ ಬೆಳಗ್ಗೆಯಿಂದ ಏನಾಗಿದೆ ನಾವೇನು ಮಾಡ್ತಾ ಇದ್ದೀವಿ CBS ನಲ್ಲಿ ಡೇ ಬಿಗಿನ್ ಡೇ ಎಂಡ್ ಅಂತ ಹೇಳ್ತೀವಿ. ಡೇ ಬಿಗಿನಿಂದ ಅಂದರೆ ಬೆಳಗ್ಗೆ ನೀವು 8 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಗೆ ಬೇಕು ತಗೋಬೋದು, 1 ಗಂಟೆಗೆ ತಗೋಬೋದು, ಎನಿ ಟೈಮ್ ನಿಮಗೆ ಆಪ್ಷನ್ ಇರ್ತದೆ. ನೀವು ತಗೊಳ್ಳೋವಾಗ ಗೊತ್ತಾಗ್ತದೆ ಎಷ್ಟು ಕ್ರೆಡಿಟ್ ಆಗಿದೆ ಅಂತ. ನಾವು ಇವತ್ತಿನ ದಿವಸದಲ್ಲಿ ಹೊಸ ಹೊಸ ತಂತ್ರಜ್ಞಾನಗಳನ್ನು ಉಪಯೋಗ ಮಾಡಿ ಕೆಲಸ ಮಾಡದಿದ್ದರೆ ನಾವು ಹಿಂದೆ ಬೀಳ್ತೇವೆ. ಬ್ಯಾಂಕ್ ಮಾತ್ರ ಇದನ್ನು ಅಳವಡಿಸಿಕೊಳ್ಳುವುದಲ್ಲ, ನಾನು ಇದನ್ನು ನಮ್ಮ ಎಲ್ಲ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳಿಗೂ ಕೂಡ ಅವರು ಕೂಡ ಇದೇ ಕೋಡ್ ನಂಬರ್ನಲ್ಲಿ ಕೆಲಸ ಮಾಡುವ ರೀತಿಯಲ್ಲಿ ಮಾಡಲಿಕ್ಕೆ ನಾವೆಲ್ಲರೂ ಬದ್ಧರಿದ್ದೇವೆ ಅನ್ನುವಂಥದ್ದನ್ನು ಕೂಡ ಹೇಳ್ತೇನೆ. ಯಾಕೆ ಹೇಳಿದರೆ ನಮ್ಮ ಜಿಲ್ಲೆ ಸಹಕಾರಿ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆ ಬೆಳೆದಷ್ಟು ಬೇರೆ ಯಾವ ಜಿಲ್ಲೆ ಕೂಡ ಬೆಳೆಯಲಿಲ್ಲ. ಇವತ್ತು ನಾನು ನಿನ್ನೆ ಕೂಡ ಒಂದು ವ್ಯವಹಾರದ ಬಗ್ಗೆ ಚಿಂತನೆ ಮಾಡುವಾಗ ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲ ಸಹಕಾರಿ ಪ್ರಾಥಮಿಕ ಪತ್ತಿನ ಸಂಘಗಳು ಎಲ್ಲವನ್ನು ಹೊಸ ಕಟ್ಟಡದಲ್ಲಿ ಇದೆ. ಕೆಲವರು ಅಂತೂ ಹವಾನಿಯಂತ್ರಿತ ವ್ಯವಸ್ಥೆಯಲ್ಲಿಯೇ ಸೇವೆ ಕೊಡ್ತಾ ಇದ್ದಾರೆ. ಇದರ ಜೊತೆಗೆ ಎಲ್ಲರೂ ಕಂಪ್ಯೂಟರೈಸೇಷನ್ ಆಗಿ ನಾವು ಸುಮಾರು 18-20 ವರ್ಷದ ಹಿಂದೆ ಇದನ್ನೆಲ್ಲ ಅಳವಡಿಸಿಕೊಂಡಿದ್ದೇವೆ. ಮತ್ತು ಎಲ್ಲ ಲಾಭದಲ್ಲಿರುವಂಥ ಎಲ್ಲ ಪ್ಯಾಕ್ಸ್ಗಳು ಲಾಭದಲ್ಲಿರುವಂಥ ಜಿಲ್ಲೆ ಇದ್ದರೆ ಅದು ನಮ್ಮ ಜಿಲ್ಲೆ ಅಂತೇಳಿ ನಮಗೆ ಭಾಳ ಸಂತೋಷ ಆಗ್ತಾ ಇದೆ. ಎಲ್ಲರೂ ಲಾಭ ಯಾರ್ಯೋ ಇದೆಯಲ್ಲ. ಹಾಗಾಗಿ ಇವತ್ತು ನಾವು ಈ UPI ಇರ್ಬೋದು, ಗೂಗಲ್ ಪೇ ಇರ್ಬೋದು, ಫೋನ್ಪೇ ಇರ್ಬೋದು, ವಾಟ್ಸಪ್ ಪೇ ಇರ್ಬೋದು, Paytm ಇರ್ಬೋದು, ಯಾವುದೇ ಎಲ್ಲ ವ್ಯವಹಾರಗಳನ್ನು ನಾವು ನಮ್ಮ ಬ್ಯಾಂಕಿಗೆ ಸೀಮಿತಗೊಳಿಸ್ತಾ ಇಲ್ಲ. ನೀವು ಕೂಡ ಪ್ರಾಥಮಿಕ ಪತ್ತಿನ ಸೆಕ್ರೆಟರಿಗಳು ಹೆಚ್ಚಿನವರಿಗೆ ಅನುಭವ ಟೆಕ್ನಿಕಲ್ ಆಗಿದ್ದಾರೆ. ಇವತ್ತಿನ ದಿವಸದಲ್ಲಿ ಯಾರು ನಗದನ್ನು ಹಿಡ್ಕೊಂಡು ಹತ್ಲಾಗಿತ್ತಾಗ ಹೋಗೋದಿಲ್ಲ. ಫೋನಂತೂ ಎಲ್ಲರ ಕಿಸೆಯಲ್ಲಿದೆ. ಫೋನ್ನಲ್ಲೇ ವ್ಯವಹಾರ ಮಾಡಿದರೆ ಅದು ಸುಲಭ ಆಗ್ತದೆ. ನಗದು ತೆಗೆದುಕೊಂಡು ಹೋಗಲಿಕ್ಕೆ ಕಷ್ಟ ಇಲ್ಲ. ಎಲ್ಲಿ ಅಂಗಡಿಯಲ್ಲಿ ಹೋಗಿ ವ್ಯಾಪಾರ ಮಾಡಬಹುದು, ಎಲ್ಲಿ ಟ್ಯಾಕ್ಸಿಯಲ್ಲಿ ಹೋಗಿ ವ್ಯಾಪಾರ ಮಾಡಬಹುದು. ಇದನ್ನು ನಾನು ನಮ್ಮ ಪ್ಯಾಕ್ಸ್ನವ್ರಿಗೆ ಹೇಳ್ತಾ ಇದ್ದೇನೆ. ನಿಮಗೆ ತರಬೇತಿ ಬೇಕಾದರೆ ಅದಕ್ಕೆ ಯಾವ ರೀತಿಯ ತರಬೇತಿಯನ್ನು ಬೇಕಾದರೂ ನಾವು ಕೊಡಲಿಕ್ಕೆ ಬದ್ಧರಿದ್ದೇವೆ. ನೀವು ಕೂಡ ನಮ್ಮ ರೀತಿಯಲ್ಲಿ ಇದನ್ನೆಲ್ಲವನ್ನು ನಮ್ಮ ಜಿಲ್ಲೆಯ ಎಲ್ಲ ಪ್ಯಾಕ್ಸ್ನವರು IMPS ಇರ್ಬೋದು, UPI ಇರ್ಬೋದು, ಫೋನ್ಪೇ ಎಲ್ಲವನ್ನು ಮಾಡಬೇಕಂತ ಕೇಳಿಕೊಂಡು ಇವತ್ತು ತಾವೆಲ್ಲ ಬಂದಿದ್ದೀರಿ. ನಾವು ಹೊಸ ತಂತ್ರಜ್ಞಾನವನ್ನು ನಾವು ನಮ್ಮ ಜಿಲ್ಲೆಯಲ್ಲಿ ಅಳವಡಿಸಿಕೊಂಡಿದ್ದೇವೆ. ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲರನ್ನು ನಾನು ಅಭಿನಂದಿಸ್ತಾ ನನ್ನ ಮಾತು ಮುಗಿಸ್ತೇನೆ.